ಪತನಗೊಂಡ ವಿಮಾನದಲ್ಲಿದ್ದಂತ ಡಿವಿಆರ್ ಕೂಡ ಪತ್ತೆಯಾಗಿರೋದು. ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ ಎಟಿಎಸ್ ಅಧಿಕಾರಿಗಳು. ವಿಮಾನದ ಅವಶೇಷಗಳಿಂದ ಡಿವಿಆರ್ ಅನ್ನ ಹೊರತೆಗೆದಿದ್ದಾರೆ ಎಟಿಎಸ್ ಅಧಿಕಾರಿಗಳು. ಡಿಜಿಟಲ್ ವಿಡಿಯೋ ರೆಕಾರ್ಡರ್ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅದು ಎಫ್ಎಸ್ಎಲ್ಗೆ ಡಿವಿಆರ್ ಅನ್ನ ಕಳುಹಿಸಿಕೊಡಲಿದ್ದಾರೆ ಗುಜರಾತ್ನ ಎಟಿಎಸ್ ಸಿಬ್ಬಂದಿ. ವಿಮಾನದಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಎಫ್ಎಸ್ಎಲ್ ವರದಿಯಿಂದ ವಿಮಾನದ ಚಿತ್ರಣ ಬಯಲಾಗುತ್ತೆ. ಇದೇ ಅಲ್ವಾ ಬೇಕಾಗಿರೋದು. ಈಗ ಪತನಗೊಂಡ ವಿಮಾನದಲ್ಲಿದ್ದಂಥ ಡಿವಿಆರ್ ಪತ್ತೆಯಾಗಿರೋದು ಮತ್ತು ಈ ಡಿವಿಆರ್ ಯಾವ ರೀತಿಯಾದಂಥ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಅಂದ್ರೆ ವಿಮಾನದ ಒಳಗೆ ಇರುವಂತ ಜನರನ್ನ ಇದು ಕ್ಯಾಚಪ್ ಮಾಡ್ಕೊಂಡಿರುತ್ತೆ. ಇದೆ ನೋಡಿ ಡಿವಿಆರ್. ಎಟಿಎಸ್ ಅಧಿಕಾರಿ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪತ್ತೆ ಆದ ನಂತರ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಷ್ಟು ರಣಭೀಕರವಾದಂಥ ದುರಂತ ನಡೆದಿದೆ. ಆ ಸಂದರ್ಭದಲ್ಲೂ ಕೂಡ ಡಿವಿಆರ್ಗೆ ಏನೂ ಆಗಿಲ್ಲ. ಅಷ್ಟು ಸೇಫ್ ಆಗಿರುತ್ತೆ ಡಿವಿಆರ್. ಜೊತೆಗೆ ಡಿವಿಆರ್ ನಲ್ಲಿ ವಿಮಾನದ ಒಳಗೆ ಏನೆಲ್ಲ ನಡೀತಾ ಇದೆ ಅನ್ನೋದು ಚಿತ್ರಣ ಸಿಗುತ್ತೆ. ವಿಮಾನದ ಮೂಲೆ ಮೂಲೆ, ವಿಮಾನದ ಒಳಗಡೆ ಏನೇ ಯಾವುದೇ ಒಂದು ಜಾಗದಲ್ಲಿ ಏನೇ ಆದರೂ ಕೂಡ ಈ ಒಂದು ಡಿವಿಆರ್ ನಲ್ಲಿ ಅದು ಚಿತ್ರೀಕರಿಸಲ್ಪಟ್ಟಿರುತ್ತೆ. ಸೊ ಅದೇ ಡಿವಿಆರ್ ಈಗ ಸಿಕ್ಕಿರೋದು. ಆ ಡಿವಿಆರ್ ಅನ್ನ ಹಿಡ್ಕೊಂಡು ಎಟಿಎಸ್ ಅಧಿಕಾರಿಗಳು ಹೊರಡ್ತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ವಿಮಾನದ ಅವಶೇಷಗಳಲ್ಲಿ ಇದು ಸಿಕ್ಕಾಕೊಂಡಿತ್ತು. ಇದನ್ನ ಪತ್ತೆ ಹಚ್ಚಿ ಇದನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎಟಿಎಸ್ ಅಧಿಕಾರಿಗಳು. ಸೊ ಈಗ ಎಫ್ಎಸ್ಎಲ್ಗೆ ಈ ಒಂದು ಡಿವಿಆರ್ ಅನ್ನ ಕೊಡ್ತಾರೆ. ಅದಾದ ನಂತರ ಒಂದು ಸಂಪೂರ್ಣವಾದಂತ ಚಿತ್ರಣ ನಮ್ಮ ಕಣ್ಣ ಮುಂದೆ ಸಿಗುತ್ತೆ. नहीं वो मलबे में से निकला है. प्लीज प्लीज ये काम नहीं है. नहीं ये मेरा काम नहीं है. ये दूसरा काम जो सर अभी आप लोग फिर से जाएंगे नहीं एफएसएल की आएगी. आप लोग ने अंदर क्या क्या किया सर? एनएसजी की टीम ने क्या किया? नहीं मैं एनएसजी से नहीं हूँ. पुलिस, गुजरात पुलिस. नहीं मैं एटीएस से हूँ. एटीएस से. यस ಎಸ್ ಗಮನಿಸ್ತಾ ಇದ್ದೀವಿ. ಈಗ ಎಫ್ಎಸ್ಎಲ್ಗೆ ಡಿವಿಆರ್ ಕಳುಹಿಸಿ ಕೊಡ್ಲಿದ್ದಾನಂತೆ ಗುಜರಾತ್ನ ಎಟಿಎಸ್ ಸಿಬ್ಬಂದಿ. ಅದಾದ ನಂತರ ಒಂದು ಸ್ಪಷ್ಟವಾದಂತಹ ಚಿತ್ರಣ ಅಂತೂ ನಮ್ಮ ಕಣ್ಮುಂದೆ ಬರುತ್ತೆ. ವಿಮಾನದಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ರೆಕಾರ್ಡ್ ಆಗಿರುತ್ತೆ ಈ ಒಂದು ಡಿವಿಆರ್ ನಲ್ಲಿ. ಎಫ್ಎಸ್ಎಲ್ ವರದಿಯಿಂದ ವಿಮಾನದ ಚಿತ್ರಣ ಅಂತೂ ಬಯಲಾಗುತ್ತೆ. ಸೊ ಈಗಾಗಲೇ ಎಲ್ಲರೂ ಕೂಡ ಕೇಳ್ತಾ ಇರುವಂತ ಪ್ರಶ್ನೆ ಏನು, ಯಾಕಾಯ್ತು ಈ ಒಂದು ದುರಂತ, ಏನು ಕಾರಣ, ಟೆಕ್ನಿಕಲ್ ಇಶ್ಯೂನಾ, ಅಂದರೆ ನಿರ್ಲಕ್ಷ್ಯ ಏನಾದರೂ ಮಾಡಿದ್ರ ಪೈಲಟ್? ಈ ರೀತಿಯಾದಂಥ ಹಲವು ಪ್ರಶ್ನೆಗಳು, ಅನುಮಾನಗಳು ಸಹಜವಾಗಿದ್ದೇ ಇರ್ತವೆ ಇಂಥ ದುರಂತಗಳು ಸಂಭವಿಸಿದಾಗ. ಯಾರೋ ಹೇಳ್ತಾ ಇದ್ರು ಹೀಗೆ, ಇಂಥ ದುರಂತಗಳಾದಾಗ, ವಿಮಾನ ದುರಂತಗಳಾದಾಗ 65% ತಪ್ಪು ಬೇರೆ ಯಾರದ್ದು ಇರಲ್ಲ, 65% ತಪ್ಪು ಪೈಲಟ್ದ್ದು ಇರುತ್ತೆ ಅಂತ ಹೇಳಿ. ಸೊ ಪೈಲಟ್ನ ಬೇಜವಾಬ್ದಾರಿತನಕ್ಕೆ ಈ ರೀತಿಯಾಗಿ ಏನಾದರೂ ಆಯ್ತಾ ಅನ್ನೋ ಸಹಜವಾದಂಥ ಪ್ರಶ್ನೆ ಅಂತೂ ಎಲ್ಲರನ್ನೂ ಕಾಡ್ತಾನೆ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾವನ್ನಪ್ಪಿದ್ದು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 241 ಪ್ಲಸ್ 24 ಅಂದರೆ 241 ಜನ ಪ್ರಯಾಣಿಕರು. ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. 242 ಸ್ಟ್ರೆಂತ್ ಪ್ರಯಾಣಿಕರು ಆ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಅದರಲ್ಲಿ 241 ಜನ ಸತ್ತು ಹೋಗಿದ್ದಾರೆ, ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ವಿಕಾಸ್ ಅವರ ಹೆಸರು. ಅದಾದ ನಂತರ ವಿಶ್ವಾಸ್ ಅಲ್ಲಿ ಬದುಕುಳಿದಿರೋದು.